ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಮಾಜಿ ಶಾಸಕ ಮತ್ತು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಇವರಿಬ್ಬರ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ. ಪ್ರೀತಮ್ ಗೌಡ ಜೊತೆ ಅಂತರ ಕಾಯ್ದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ ಈಗ ಈ ವಾರ್ಗೆ ಬ್ರೇಕ್ ಹಾಕೋದಕ್ಕೆ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಇವರ ಮೊರೆ ಹೋಗಿದ್ದಾರೆ. ರೇವಣ್ಣ ಅಂಡ್ ಫ್ಯಾಮಿಲಿ ಹಾಸನಕ್ಕೆ BSY ಮತ್ತು ವಿಜಯೇಂದ್ರ ಇವರ ಮುಖಾಂತರ ಪ್ರಚಾರ ಮಾಡಿಸೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ದೇವೇಗೌಡರ ನಿರ್ದೇಶನದಂತೆ ಅಥವಾ ಸೂಚನೆಯಂತೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ತಮ್ಮ ತಂದೆ HD ರೇವಣ್ಣ ಅವರ ಜೊತೆಗೆ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಭೇಟಿಯಾಗಿ ಮಾತುಕತೆ ನಡೆಸಿರೋದು, ಆಶೀರ್ವಾದ ಪಡೆದಿರೋದು, ಇದೆಲ್ಲವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಈಗ BS ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಬಂದು ಭಾಷಣ ಮಾಡಿದ ಕೂಡಲೇ ಎಲ್ಲವೂ ಸರಿ ಹೋಗಲ್ಲ. ಲೋಕಲ್ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಿಕೊಳ್ತಾರೆ? ಈ ಬಗ್ಗೆ ಏನಾದರೂ ಮಾತುಕತೆ ಆಗಿದೆಯಾ? ಖಂಡಿತವಾಗಿ ರಕ್ಷತ್, ಏನು 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಸಂಸದ ಪ್ರಜ್ವಲ್ ರೇವಣ್ಣ ಕುಟುಂಬ ಜೊತೆಗೆ ಪ್ರೀತಮ್ ಗೌಡ ವಿರುದ್ಧ ಒಂದು ಪರಸ್ಪರ ವರ್ಸಸ್ ಕೋಲ್ಡ್ ವಾರ್ ಆಗ ಆರಂಭ ಆಗಿರುವಂಥದ್ದು ಈಗಲೂ ಕೂಡ ನಡೀತಾ ಇದೆ. ಯಾಕಂದ್ರೆ ಹಾಸನ ನಗರದಲ್ಲಿ ವಿಧಾನಸಭಾ ಚುನಾವಣಾ ಕ್ಷೇತ್ರದ ಶಾಸಕರಾಗಿ ಪ್ರೀತಮ್ ಗೌಡರಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವಿತ್ತು. ಆ ಸಂದರ್ಭದಲ್ಲಿ ಏನು ಕುಮಾರಸ್ವಾಮಿ ಅಂದ್ರೆ ರೇವಣ್ಣ ಅವರ ಕುಟುಂಬದ ವಿರುದ್ಧ ಸಾಕಷ್ಟು ಹೋರಾಟವನ್ನ, ಜೊತೆಗೆ ಅವರಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪಗಳನ್ನ ಏನು ಸ್ವತಃ ರೇವಣ್ಣ ಆಗಿರ್ಬೋದು, ಜೊತೆಗೆ ಪ್ರಜ್ವಲ್ ರೇವಣ್ಣ ಆರೋಪಗಳನ್ನು ಮಾಡ್ತಾ ಇದ್ರು. ಆ ಕೋಲ್ಡ್ ವಾರ್ ಈಗಲೂ ಕೂಡ ನಡೀತಾ ಇದೆ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ ನಾಯಕರು JDS ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ರು ಕೂಡ ಇಲ್ಲಿವರೆಗೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಹಂತಕ್ಕೆ ಬಂದರೂ ಕೂಡ ಪ್ರಜ್ವಲ್ ವಿರುದ್ಧ ಏನು ಪ್ರೀತಮ್ ಗೌಡ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಸಭೆಯನ್ನು ನಡೆಸಿ ಏನು ಈ ಬಾರಿ NDA ಮೈತ್ರಿಕೂಟ ಪ್ರಜ್ವಲ್ ಅಲ್ಲ ಬೇರೆಯವರಿಗೆ ಟಿಕೆಟ್ ಅನ್ನು ಕೊಡಬೇಕು, ಜೊತೆಗೆ ಬಿಜೆಪಿಗೆ ಟಿಕೆಟ್ ತಗೊಂಡ್ಕೊಂಡ್ರೆ ಒಳ್ಳೆಯದು ಅನ್ನೋ ಹೇಳಿಕೆಗಳನ್ನ ಸ್ವತಃ ಪ್ರೀತಮ್ ಗೌಡ ಹೇಳ್ತಾನೆ ಬಂದಿದ್ರು. ಇದರಿಂದ ಜೊತೆಗೆ ಇಲ್ಲಿನ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಪ್ರಜ್ವಲ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಇವತ್ತು ಏನು ರೇವಣ್ಣ ಜೊತೆಗೆ ಪ್ರಜ್ವಲ್ ರೇವಣ್ಣ ಸ್ವತಃ ಏನು ಭೇಟಿ ನೀಡಿರುವಂಥದ್ದು ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ ಜೊತೆಗೆ AT ರಾಮಸ್ವಾಮಿ ವಿರುದ್ಧ. ಯಾಕಂದ್ರೆ ಇವರು ಸ್ಥಳೀಯ ಮಟ್ಟದಲ್ಲಿ ಸಭೆಗಳನ್ನ ಮಾಡಿ ತಮ್ಮ ವಿರುದ್ಧ ಎತ್ತುಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಷದ ಅಭ್ಯರ್ಥಿ ಪರವಾಗಿ ಏನು ಕ್ಯಾಂಪೇನ್ ಮಾಡಬೇಕಾಗಿತ್ತು, ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗಿತ್ತು, ಆ ಮೈತ್ರಿ ಧರ್ಮವನ್ನು ಕೂಡ ಪಾಲಿಸ್ತಾ ಇಲ್ಲ. ಇದರಿಂದ ತಮಗೂ ಕೂಡ ಹಿನ್ನಡೆ ಆಗೋ ಆತಂಕ ಇದೆ ಅನ್ನೋ ದೂರನ್ನ ಕೊಟ್ಟಿರುವಂತದ್ದು. ಜೊತೆಗೆ ತಾವು ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಜೊತೆಗೆ ಪ್ರೀತಮ್ ಗೌಡ ಮತ್ತೆ AT ರಾಮಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರಿಗೆ ತಾವು ಡೈರೆಕ್ಷನ್ ಅನ್ನು ಕೊಡಬೇಕು, ಮೈತ್ರಿ ಧರ್ಮವನ್ನು ಪಾಲಿಸಬೇಕು ಅನ್ನೋ ಸೂಚನೆಯನ್ನು ಕೊಡಿ ಅನ್ನೋ ಮನವಿಯನ್ನ ಜೊತೆಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಈ ವಿಚಾರವನ್ನ ಏನು BS ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಏನು ಹಾಸನ JDS ಮತ್ತೆ ಬಿಜೆಪಿ ಮುನಿಸಿದೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ನಾವೇ ಖುದ್ದು ಮಾಡ್ತೇವೆ. ನಾನು ಮತ್ತೆ ವಿಜಯೇಂದ್ರ ಖುದ್ದು 2 ಬಾರಿ ಹಾಸನಕ್ಕೆ ಬಂದು ಪ್ರಚಾರವನ್ನ ಮಾಡ್ತೇವೆ, ಜೊತೆಗೆ ಪ್ರೀತಮ್ ಗೌಡ ಜೊತೆ ತಾವು ಮಾತನಾಡ್ತೇವೆ ಅನ್ನೋ ಮಾತನ್ನ ಭರವಸೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಪ್ರಜ್ವಲ್ ವಿರುದ್ಧ ಏನು ಹಾಸನದಲ್ಲಿ ಹಿನ್ನಡೆ ಆಗುವ ಆತಂಕಗಳು ಇರುವಂತದ್ದು. ಯಾಕಂದ್ರೆ ಸರ್ವೆ ರಿಪೋರ್ಟ್ಗಳಲ್ಲಿ ಕೂಡ ಈ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ಮತದಾರರು ಶಿಫ್ಟ್ ಆದ್ರೆ ಮಾತ್ರ ಪ್ರಜ್ವಲ್ಗೆ ಸುಲಭವಾಗಿ ಗೆಲ್ಬಹುದು. ಯಾಕಂದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೂಡ ಸಾಕಷ್ಟು ಪ್ರಬಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಮಾಡಿ ದೇವೇಗೌಡರು ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಭೇಟಿ ಮಾಡಿ ಅವರ ವಿಶ್ವಾಸವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿರುವಂತದ್ದು. ಯಾಕಂದ್ರೆ ಈ ಮೈತ್ರಿ ಧರ್ಮ ಪಾಲನೆ ಆಗದೆ ಇದ್ರೆ ಇದು ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಇವತ್ತು ಖುದ್ದು ಅವರೇ ಈ ಯಡಿಯೂರಪ್ಪ ಅವರ ಮೊರೆ ಹೋಗಿರುವಂತದ್ದು. ರಕ್ಷತ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.